ನಮಸ್ಕಾರ. ನನ್ನ ಹೆಸರು ವೀರರಾಜ್ ಅಂತ. ನಾನು ಹೊಸ ಜೀವನ ಫೌಂಡೇಶನ್ ಏನು ಇದು ಮದ್ಯ ವ್ಯಸನ ಮುಕ್ತ ಕೇಂದ್ರ ಏನಿದೆ, ರಿಹ್ಯಾಬಿಲಿಟೇಷನ್ ಕೇಂದ್ರ, ಇಲ್ಲಿ ಲೇ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಹೊಸ ಜೀವನ ಫೌಂಡೇಶನ್ನ ಮುಖ್ಯ ಉದ್ದೇಶ ಏನಂತಂದರೆ, ಮದ್ಯ ವ್ಯಸನ ಮತ್ತು ಮಾದಕ ಸೇವನೆ ಇದಕ್ಕೆ ಯಾರು ಚಟಕ್ಕೆ ಬಲಿಯಾಗಿರ್ತಾರೆ ಅವ್ರಿಗೆ ಆ ವ್ಯಸನದಿಂದ ಆಚೆ ತಂದು ಒಂದು ದಾರಿ, ವ್ಯಸನ ಮುಕ್ತರಾಗಿರೋದಕ್ಕೆ ಒಂದು ದಾರಿ ತೋರಿಸೋದು ಇವರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಬಂದಿದ್ದಾರೆ 2 ವರ್ಷದಿಂದ. ಇಲ್ಲಿ ನಾನು ಲೇ ಕೌನ್ಸಿಲರ್ ಆಗಿ ಈ ಒಂದು ಚಟದಿಂದ ಯಾವ ರೀತಿ ಆಚೆ ಬರಬೇಕು, ಅದಕ್ಕೆ ಏನೇನು ನಾವು ಟೂಲ್ಸ್ ಅಂತ ಹೇಳ್ತೀವಿ, ಟಿಪ್ಸ್ ಕೊಡ್ತೀವಿ. ಯಾಕೆಂದರೆ ಇದ್ರ ಒಳಗಡೆ ಇದ್ದಾಗ ಅವ್ರಿಗೆ ಇಲ್ಲಿ ಯಾವುದೇ ಆದಂಥ ಒಂದು ಮಾದಕ ವಸ್ತುಗಳಾಗಲಿ ಅಥವಾ ಆಲ್ಕೋಹಾಲ್ ಆಗಲಿ ಸಿಗಲ್ಲ. ಸೊ ಇಲ್ಲಿ ಅವರು ಅದರಿಂದ ದೂರ ಇರೋದು ಹೆಚ್ಚಲ್ಲ. ಇಲ್ಲಿಂದ ಆಚೆ ಹೋದ್ಮೇಲೆ ಅವ್ರು ಯಾವ ರೀತಿ ಮತ್ತೆ ಆ ಒಂದು ಚಟಕ್ಕೆ ಬಲಿಯಾಗದೆ ವಾಪಸ್ ಆ ಚಟಕ್ಕೆ ಮತ್ತೆ ಶುರು ಮಾಡಿದೆ, ವಾಪಸ್ ಆ ಚಟನ ವ್ಯಸನ ಮುಕ್ತರಾಗಿ ಒಂದು ಚೇತರಿಕೆಯಲ್ಲಿ ಯಾವ ರೀತಿ ಮುಂದುವರಿಬೇಕು ಅಂತ ನಾವು ಸಲಹೆ ಮಾಡ್ತೀವಿ ನಮ್ಮ ಅನುಭವದ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಪ್ರಾಬ್ಲಮ್ ಇತ್ತು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ತವೆ ಆಚೆ ಕಡೆ, ಲೈಕ್ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಇದೆ, ಅದ್ರ ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತೀವಿ. ಈ ನಾರ್ಕೋಟಿಕ್ಸು, ಈ ಮಾದಕ ವಸ್ತುಗಳಿಗೆ ಚಟಕ್ಕೆ ಬಲಿಯಾಗಿರೋರಿಗೆ ನಾರ್ಕೋಟಿಕ್ಸ್ ಅನಾನಿಮಸ್ ಅಂತ ಇದೆ, NA ಅಂತ. ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಆ ಗ್ರೂಪ್ನ ಒಂದು ಸಹಾಯ ತಗೊಂಡು ಈ ಒಂದು ಚಟಕದಿಂದ ಮುಕ್ತರಾಗಿ ಒಂದು ಒಳ್ಳೆಯ ಜೀವನ ನಡೆಸೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ಆ ಒಂದು ಕೆಲಸನ ಈ ಒಂದು ಸಂಸ್ಥೆ ಭಾಳ ಯಶಸ್ವಿಯಾಗಿ ಮಾಡ್ಕೊಂಬಂದಿದ್ದಾರೆ ಇಲ್ಲಿ ತನಕ. ಮುಂದಕ್ಕೂ ಇದೇ ರೀತಿ ಅವ್ರಿಗೆ ಈ ದಾರಿನಲ್ಲಿ ನಡೀಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅನಿಲ್ ಅಂತ. ನಾನು ಡ್ರೈವರಾಗಿ ಕೆಲಸ ಮಾಡ್ತೇನೆ. ನಾನು ಸುಮಾರು 2011 ಅಂದರೆ 13 ವರ್ಷದಿಂದನೂ ಕುಡಿತಕ್ಕೆ ಅಮಲು ರೋಗಿಯಾಗಿದ್ದೆ. ಇಲ್ಲಿ ಬಂದ ಮೇಲೆ